ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ್. ಆತ್ಮೀಯರೇ, ಶಾಂತಿ ಒಪ್ಪಂದ ಆಗ್ತದನ? ಆಗಲೇಬೇಕು, ಇಲ್ಲ ಅಂದ್ರೆ ನಾಶಕ್ಕೆ ಹೋಗು. ಎರಡು ಹಾದಿಗಳಿದ್ದಾವೆ. ಯಾಕಂದರೆ ಇಡೀ ವಿಶ್ವವನ್ನು ಇವತ್ತು ಆಳುತ್ತಿರುವುದು ಯಾವುದಪ್ಪ ಅಂತಂದ್ರೆ ತೈಲ, ಈ ಎಣ್ಣೆಯಲ್ಲಿ ಸಾಕಷ್ಟಿದೆ. ಗಂಟು ಮತ್ತು ಬದುಕು ಆಗಿ ಹೋಗಿಬಿಟ್ಟಿದೆ ಇವತ್ತು. ಹೀಗಾಗಿ ಎಣ್ಣೆ ಸಲುವಾಗಿ ಏನು ಶುರುವಾಗಿದೆ ಯುದ್ಧ, ಈಗ ತಾರ್ಕಿಕ ಅಂತ ಕಾಣಲೇಬೇಕಾಗಿದೆ. ಯಾಕಂದ್ರೆ ಇಲ್ಲ ಅಂದ್ರೆ ಅಮೇರಿಕನು ನಾಶ ಆಗಬೇಕಾಗ್ತದೆ, ಇಸ್ರೇಲು ಜೊತೆಗೆ ಇರಾನ್ ಕೊಲ್ಲಿ ರಾಷ್ಟ್ರಗಳು, ಇವತ್ತು ಅತ್ಯಂತ ಶ್ರೀಮಂತ ದೇಶಗಳೆಲ್ಲ ದಿವಾಳಿ ಹೇಳುವಂಥ ಪ್ರಸಂಗ ಬಂದುಬಿಡ್ತದೆ. ಬಡವರಿಗೇನು ಪ್ರಶ್ನೆ ಇಲ್ಲ. ಯಾಕಂದರೆ ಜಗದಲ್ಲಿ ಇಲ್ಲಿ ಅವ್ರಿಗೆ ಗಮನಿಸಬೇಕಾಗಿದ್ದೇನಪ್ಪ ಅಂತಂದರೆ 10 ರಿಂದ 12 ಅಥವಾ 15% ಮಾತ್ರ ಜನ ಈ ಎಣ್ಣೆಯನ್ನು ತಮ್ಮ ಗಾಡಿಗಳಿಗೋ ಮತ್ತದಕ್ಕೋ ಅದು ತಮ್ಮ ಬದುಕಿಗೋ ಅಳವಡಿಸ್ಕೊಂಡಂಥದ್ದು. ಈ ಜಗದ 90% ಜನ ಹೆಚ್ಚು ಕಡಿಮೆ ಏನಪ್ಪ ಅಂದರೆ ಇವತ್ತು ಕಾಲ್ನಡಿಗೆಯಲ್ಲೇ ವಲಯಗಳಲ್ಲಿ ಕಟ್ಟಿಗೆಯನ್ನು ಹಾಕಿಯೋ ಮತ್ತೇನೋ ಮಾಡಿಯೋ ಬದುಕಲು ಸಾಗಿಸುವಂಥವ್ರು ಇದ್ದಾರೆ. ಯಾಕಂದ್ರೆ ಬಡತನ ದೇಶ ಆ ರೀತಿ ಇಡೀ ವಿಶ್ವವನ್ನು ವ್ಯಾಪಿಸ್ಕೊಂಡದ್ದು. ಜಗದ ಕೆಲವು ಶ್ರೀಮಂತ ರಾಷ್ಟ್ರಗಳು, ಯುರೋಪದ, ಅಮೇರಿಕೆಯ, ಚೈನಾ, ಇತ್ತೀಚೆಗೆ ಅದು ಚೈನಾದಲ್ಲಿ ಎಲ್ಲರೂ ಅಲ್ಲ, ಕೆಲವು ಜನ ಹೆಚ್ಚಿಗೆ ಎಣ್ಣೆಯನ್ನು ಬಳಸುವಂಥ ಸಾಧ್ಯತೆಗಳಿರೋದ್ರಿಂದ ಅವರ ಈ ಜಗತ್ತನ್ನು ಆಳೋದ್ರಿಂದಾಗಿ ಅವರಿಗೆ ತೊಂದರೆ ಆಗ್ತದೆ ವಿನಃ ಬಡ ಜನರಿಗೆ ಅಲ್ಲ ಅಂತ. ಯಾಕಂದ್ರೆ ಬಡ ಜನರಿಗೆ ಬೇಕಾಯಿತು ಉರುವಲು ತಮ್ಮ ಅಡುಗೆ ಮಾಡ್ಕೊಳ್ಳಿಕ್ಕೆ, ಉಳಿದಂತೆ ಅದು ಪ್ರಶ್ನೆ ಇಲ್ಲ. ಎಲ್ಲ